ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾಗಿರುವ ಶಿವಬಸಪ್ಪ ಹಿರಪ್ಪ ದಂಸೂರ್ ಈ ವಿದ್ಯಾರ್ಥಿ ಈ ನೀರು ಪಾತ್ರೆಯ ತಳಭಾಗದಲ್ಲಿ ಹಾಕುವ ಒತ್ತಡವು ಅದರ ಎತ್ತರವನ್ನು ಅವಲಂಬಿಸಿರುತ್ತದೆ ಎಂಬುದಕ್ಕೆ ಸಂಬಂಧಪಟ್ಟಂಗ ಒಂದು ಪ್ರಯೋಗವನ್ನ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲಿ ಆ ಪ್ರಯೋಗ ಏನು ಅನ್ನೋದನ್ನ ನಾವು ನೋಡೋಣ. ಈ ಪ್ರಯೋಗಕ್ಕೆ ನಾವು ಏನ್ ಬಳಸಿದ್ದೇವೆ? ಒಂದು PVC ಪೈಪ್ ಅನ್ನ ಬಳಸಿದೀವಿ, ಜೊತೆಗೆ ಒಂದು ಬಲೂನ್ ಅನ್ನ ಬಳಸಿದೀವಿ, ಜೊತೆಗೆ ಟಿಕ್ಸೋ ಟೇಪ್ ಅಂಟು ಪಟ್ಟಿಯನ್ನ ಬಳಸಿದೀವಿ. ಓಕೆ, ಈಗ ಪ್ರಯೋಗ ಸ್ಟಾರ್ಟ್ ಮಾಡೋಣ. ನಾವ್ ಏನ್ ಮಾಡತ್ತೇವೆ ಇಲ್ಲಿ? ಈ PVC ಪೈಪ್ ಒಳಗ ನೀರನ್ನ ಹಾಕಾಕತ್ತೇವೆ. ಮೊದಲು ಸ್ವಲ್ಪ ನೀರನ್ನ ಹಾಕಿದ್ವಿ. ಆ ಬಲೂನು ಎಷ್ಟು ಉಬ್ಬ್ಯದ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಬಲೂನ್ ಎಷ್ಟು ಉಬ್ಬ್ಯದ, ನೀರು ಸ್ವಲ್ಪ ಹಾಕಿದ್ವಿ, ಎಷ್ಟು ಉಬ್ಬ್ಯದ ಅನ್ನೋದು ಗಮನಿಸಬಹುದು. ಈಗ ನೀರಿನ ಪ್ರಮಾಣವನ್ನು ನಾವೇನ್ ಮಾಡೋಣ? ಹೆಚ್ಚು ಮಾಡೋಣ. ಬಲೂನ್ ಉಬ್ಬುವ ಪ್ರಮಾಣ ಏನಾಯ್ತು? ಹೆಚ್ಚು. ಹೌದಾ? ಬಲೂನ್ ಉಬ್ಬುವ ಪ್ರಮಾಣ ಏನಾಯ್ತು? ಹೆಚ್ಚು. ಅದೇ ರೀತಿ ನೀರಿನ ಪ್ರಮಾಣ ಇನ್ನಷ್ಟು ಹೆಚ್ಚು ಮಾಡೋಣ. ಬಲೂನ್ ಉಬ್ಬುವ ಪ್ರಮಾಣ ಇನ್ನೂ ಹೆಚ್ಚಾಯ್ತು. ಹಾಗಾದ್ರೆ ನೀರಿನ ಮಟ್ಟ ಹೆಚ್ಚಾದಂತೆ ಬಲೂನ್ ಉಬ್ಬುವ ಪ್ರಮಾಣ ಏನಾಗತೈತಿ? ಹೌದಾ? ಅಂದ್ರೆ ಒತ್ತಡ ಏನಾಗತೈತಿ? ಹೆಚ್ಚಾಗತ್ತೆ. ಓಕೆ, ಬಲೂನ್ ಉಬ್ಬಾಕತ್ತಿದ್ರ ಅರ್ಥ ಏನು? ಒತ್ತಡ ಹೆಚ್ಚ. ಹೌದಾ? ಹಾಗಾದ್ರೆ ಇಲ್ಲಿ ಪಾತ್ರೆಯ ತಳಭಾಗದಲ್ಲಿ ಉಂಟಾಗುತ್ತಿರುವ ಒತ್ತಡ ಯಾವುದನ್ನು ಅವಲಂಬಿಸಿದೆ? ನೀರಿನ ಎತ್ತರವನ್ನು ಅವಲಂಬಿಸಿದೆ. ನೀರಿನ ಎತ್ತರ ಹೆಚ್ಚಾದಂತೆ ಪಾತ್ರೆಯ ತಳಭಾಗದಲ್ಲಿ ಉಂಟಾಗುವ ಒತ್ತಡ ಹೆಚ್ಚಾಗುತ್ತದೆ ಅನ್ನೋದು ಈ ಒಂದು ಪ್ರಯೋಗ ಚಟುವಟಿಕೆಯಿಂದ ನಮಗೆ ತಿಳಿದು ಬರ್ತದ. ಓಕೆ, ಈಗ ಇಲ್ಲಿರುವ ನೀರಿನ ಪ್ರಮಾಣ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡೋಣ. ಇನ್ನೂ ಉಬ್ಬಿರ್ತಕ್ಕಂಥದ್ದನ್ನ ನೀವು ಗಮನಿಸ್ತೀರಿ. ಓಕೆ, ಸೊ ಸರಿ. ಹಾಗಾದ್ರೆ ಈ ಒಂದು ಪ್ರಯೋಗ ಚಟುವಟಿಕೆಯಿಂದ ನಾವು ಏನ್ ಕಂಡುಕೋಬಹುದು? ನೀರು ಪಾತ್ರೆಯ ತಳಭಾಗದಲ್ಲಿ ಹಾಕುವ ಒತ್ತಡವು ಅದರ ಎತ್ತರವನ್ನು ಅವಲಂಬಿಸಿರುತ್ತದೆ ಅನ್ನುವಂಥದ್ದನ್ನು ನಾವು ಈ ಒಂದು ಪ್ರಯೋಗ ಚಟುವಟಿಕೆಯಿಂದ ಕಂಡುಕೋಬಹುದು. ಓಕೆ, ಈ ಪ್ರಯೋಗ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಶಿವಬಸಪ್ಪ ದಂಸೂರ್ ಈ ವಿದ್ಯಾರ್ಥಿಗೆ ಧನ್ಯವಾದಗಳು.